ಹರೇ ಶ್ರೀನಿವಾಸ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಚೈತ್ರ ಗೌರಿಯ ಸ್ಥಾಪನೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಜನ ಕಮೆಂಟ್ಸ್ ಹಾಕಿದ್ರಿ ಚೈತ್ರ ಗೌರಿಯ ಪೂಜೆಯ ಬಗ್ಗೆ ತಿಳಿಸ್ಕೊಡ್ರಿ ಅಂತ ಹೇಳಿ. ಇನ್ನು ಮತ್ತೆ ನಾಳೆಯಿಂದ ನಾನು ಸಹ ತುಂಬ ಬ್ಯುಸಿ ಆಗ್ತೀನಿ. ಹಬ್ಬ ಬರ್ತಾ ಇದೆ, ಹಬ್ಬಗಳಲ್ಲಿ ತುಂಬ ಕೆಲಸ ಇರುತ್ತೆ, ಹಾಗಾಗಿ ವೀಡಿಯೋಸ್ ಮಾಡಲಿಕ್ಕೆ ಆಗೋದಿಲ್ಲ. ಇವತ್ತೇ ನಿಮಗೆ ಚೈತ್ರ ಗೌರಿಯ ಪೂಜೆಯ ಬಗ್ಗೆ ತಿಳಿಸ್ಬಿಡ್ತೀನಂತೆ. ನೋಡ್ರಿ, ಚೈತ್ರ ಗೌರಿಯ ಆಹ್ವಾನ ಬಂದ್ಬಿಟ್ಟು ಚೈತ್ರ ಮಾಸದ ಶುಕ್ಲ ಪಕ್ಷದ ತದಿಗೆ ಅವತ್ತಿನ ದಿವಸ ನಾವು ಗೌರಿಯ ಆಹ್ವಾನವನ್ನು ಮಾಡಿಕೊಂಡು ಸ್ಥಾಪನೆಯನ್ನು ಮಾಡಬೇಕು. ಹಾಗಾಗಿ ಮಾರ್ಚ್ 21ನೇ ತಾರೀಕು ಶನಿವಾರ ಅವತ್ತು ತದಿಗೆ ತಿಥಿ ಇದೆ. ಅವತ್ತು ನಾವು ಗೌರಿಯ ಸ್ಥಾಪನೆಯನ್ನು ಮಾಡ್ಕೋಬೇಕು. ಇನ್ನು ಈ ಒಂದು ಚೈತ್ರ ಗೌರಿಯನ್ನು ಉಯ್ಯಾಲೆ ಗೌರಿ ಅಂತಾರೆ, ಸೌಭಾಗ್ಯವನ್ನು ಕೊಡ್ತಕ್ಕಂತಹ ಗೌರಿ ಅಂತಾರೆ, ಸಂಪತ್ತನ್ನು ಕೊಡ್ತಕ್ಕಂಥ ಗೌರಿ ಅಂತಾರೆ. ಕೆಲವರು ಮನೆಗಳಲ್ಲಿ ಉಯ್ಯಾಲೆಯಲ್ಲಿ ಗೌರಿಯನ್ನು ಕೂಡಿಸಿ ಪೂಜೆ ಮಾಡುವಂಥ ಪದ್ಧತಿ ಇರುತ್ತೆ. ಕೆಲವರ ಮನೆಗಳಲ್ಲಿ ಮಳಲನ್ನು ಇಟ್ಟುಬಿಟ್ಟು ಪೂಜೆಯನ್ನು ಮಾಡ್ತಾರೆ. ಮಳಲು ಅಂತಂದರೆ ಮರಳು ಅಂತ ಹೇಳ್ತೀವಲ್ವ, ಉಸುಗು. ಸಮುದ್ರದಿಂದ ಅಥವಾ ನದಿಗಳಿಗೆ ಹೋದಾಗ ಒಂದಷ್ಟು ಮಳಲನ್ನು ತಂದು ಇಟ್ಕೊಂಡಿರ್ತಾರೆ ಗೌರಿ ಪೂಜೆಗಾಗಿ ಅಂತ ಹೇಳ್ಬಿಟ್ಟು. ನಮ್ಮ ಮನೆಯಲ್ಲಿ ಇದೇ ಪದ್ಧತಿನೇ ಇರೋದು. ಉಯ್ಯಾಲೆ ಗೌರಿ ಇಲ್ಲ, ಮಳಲನ್ನು ಇಟ್ಟುಬಿಟ್ಟೇನೆ ಗೌರಿ ಆಹ್ವಾನ ಮಾಡಿಕೊಂಡು ಪೂಜೆಯನ್ನು ಮಾಡ್ತೀವಿ. ಹಾಗಾಗಿ ಈ ಒಂದು ಚೈತ್ರ ಗೌರಿ, ತದಿಗೆ ಗೌರಿ 1 ತಿಂಗಳು ಪೂಜೆಯನ್ನು ತಗೊತಾಳೆ. ಈ ಒಂದು ಚೈತ್ರ ಮಾಸದಲ್ಲಿ ಗೌರಿ ತವರು ಮನೆಗೆ ಬಂದಿರ್ತಾಳಂತೆ. ಹಾಗಾಗಿ ಗೌರಿಯನ್ನು ತದಿಗೆ ದಿವಸ ಆಹ್ವಾನ ಮಾಡಿಕೊಂಡು ಸ್ಥಾಪನೆಯನ್ನು ಮಾಡಿ ಮತ್ತು ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು ಗೌರಿಗೆ. ಫಸ್ಟ್ ದಿನ ತದಿಗೆ ದಿನ ಗೌರಿಯ ಆಹ್ವಾನ ಮಾಡಿಕೊಂಡು ಸ್ಥಾಪನೆಯನ್ನು ಮಾಡಿ ಪೂಜೆಯನ್ನು ಮಾಡೋದು. ಮತ್ತು ಮಧ್ಯದಲ್ಲಿ ಶುಕ್ರವಾರ, ಮಂಗಳವಾರ, ರಾಮನವಮಿ, ಮಧ್ಯದ ತದಿಗೆ ಅಂದರೆ ಕೃಷ್ಣ ಪಕ್ಷದಲ್ಲಿ ಒಂದು ತದಿಗೆ ಬರುತ್ತೆ, ಆ ತದಿಗೆಯಲ್ಲಿ ಗೌರಿ ಪೂಜೆಯನ್ನು ಮಾಡ್ಬೋದು. ಮತ್ತು ಶುಕ್ಲ ಪಕ್ಷದ ತದಿಗೆ, ಕೊನೆಯ ತದಿಗೆ, ಅಕ್ಷಯ ತೃತೀಯ ತದಿಗೆ, ಅವತ್ತು ಗೌರಿಯ ಪೂಜೆ ಕೊನೆ ಆಗುತ್ತೆ. ಅವತ್ತಿನ ದಿವಸ ಪೂಜೆಯನ್ನು ಮಾಡಿ ಮಾರನೇ ದಿವಸ ವಿಸರ್ಜನೆಯನ್ನು ಮಾಡ್ಕೊಳ್ಳೋದು. ಈ ರೀತಿ 1 ತಿಂಗಳು ಪೂಜೆಯನ್ನು ತಗೊಳ್ತಕ್ಕಂಥ ಗೌರಿ ಸೌಭಾಗ್ಯವನ್ನು ಕೊಡ್ತಾಳೆ. ಹಾಗಾಗಿ ಪ್ರತಿಯೊಬ್ಬ ಮುತ್ತೈದೆಯರು ಸಹ ಗೌರಿ ಪೂಜೆಯನ್ನು ಮಾಡಬೇಕು. ಮತ್ತು ಪತಿಯ ಆಯುಷ್ ವೃದ್ಧಿಗಾಗಿ ಈ ಒಂದು ಪೂಜೆಯನ್ನು ಮುತ್ತೈದೆಯರು ತಪ್ಪದೇ ಮಾಡಬೇಕು. ಹಾಗಾಗಿ ಈ ಬಾರಿ ಮಾರ್ಚ್ 21ನೇ ತಾರೀಕು ಶನಿವಾರ ಗೌರಿಯ ಆಹ್ವಾನ ಇರುತ್ತೆ. ಮತ್ತು ನಾಳೆ ದಿವಸ ಅಂದರೆ ಶನಿವಾರದ ದಿವಸ ಯಾರಿಗೆ ಗೌರಿಯನ್ನು ಕೂಡಿಸ್ಕೊಳ್ಳೋದಕ್ಕೆ ಆಗೋದಿಲ್ವೋ, ರಾಮನವಮಿ ದಿವಸ ಸಹ ಕೂಡಿಸ್ಕೋಬೋದು. ನಡುವಿನ ತದಿಗೆ ಅಂತಂದರೆ ಕೃಷ್ಣ ಪಕ್ಷದ ತದಿಗೆ ಬರುತ್ತಲ್ಲ, ಅವತ್ತು ಸಹ ಕೂಡಿಸ್ಬೋದು. ಅವತ್ತು ಆಗದೆ ಇರೋರು ಕೊನೆಯದಾಗಿ ಅಕ್ಷಯ ತೃತೀಯ ತದಿಗೆ ಬರುತ್ತಲ್ಲ, ಅವತ್ತಿನ ದಿವಸ ಬೆಳಗ್ಗೆ ಗೌರಿ ಸ್ಥಾಪನೆಯನ್ನು ಮಾಡಿ ಷೋಡಶೋಪಚಾರ ಪೂಜೆಯನ್ನು ಮಾಡಿ ಮಾರನೇ ದಿವಸ ವಿಸರ್ಜನೆಯನ್ನು ಮಾಡ್ಕೋಬೋದು. ಇನ್ನು ಗೌರಿಯನ್ನು ಹೇಗೆ ಕೂಡಿಸ್ಬೇಕು ಅಂದರೆ, ಮುಂಚೆ ಹೇಳಿದ್ನಲ್ಲ, ಯಾರ ಮನೆಯಲ್ಲಿ ಉಯ್ಯಾಲೆ ಗೌರಿ ಪದ್ಧತಿ ಇದೆಯೋ ಆ ಉಯ್ಯಾಲೆ ಗೌರಿ ಇರುತ್ತೆ ಹಿತ್ತಾಳೆದು, ಅದಕ್ಕೆ ಅಲಂಕಾರವನ್ನು ಮಾಡಿ ಮಂಗಳಸೂತ್ರವನ್ನು ಕಟ್ಟಿ ಗೌರಿಯನ್ನು ಕೂಡಿಸ್ತಾರೆ. ಗೌರಿಯ ಬಲಭಾಗದಲ್ಲಿ ಕಳಶವನ್ನು ಇಡಬೇಕು. ಕಳಶ ಹೇಗೆ ಇಡಬೇಕು ಅಂದರೆ, ಒಂದು ಗಿಂಡಿಯಲ್ಲಿ ಅಥವಾ ಒಂದು ಲೋಟದಲ್ಲಿ ನೀರನ್ನು ತುಂಬಿಬಿಟ್ಟು ಅದರಲ್ಲಿ ಅರಿಶಿನ, ಕುಂಕುಮ, ಅಕ್ಷತೆ, ₹1 ಕಾಯಿನನ್ನು ಹಾಕಿ ಒಂದು ಬೆಟ್ಟಡಿಕೆ ಹಾಕಬೇಕು. ಗಂಗೆಯನ್ನು ಆವಾಹನೆಯನ್ನು ಮಾಡಿಕೊಂಡು ಕಳಶದಲ್ಲಿ 4 ಅಥವಾ 5 ವಿಳೆದೆಲೆಯನ್ನು ಇಟ್ಬಿಟ್ಟು ಒಂದು ಮಾವಿನಕಾಯಿಯನ್ನು ಇಡಬೇಕು. ಮಾವಿನಕಾಯಿ ಯಾಕೆ ಇಡಬೇಕು ಅಂದರೆ, ಇದು ಹೊಸ ಫಲ ಅಂತ ಹೇಳಿಬಿಟ್ಟು, ಚೈತ್ರ ಮಾಸದಲ್ಲಿ ಮಾವಿನಕಾಯಿನ ಸೀಸನ್ ಬರುತ್ತಲ್ವ, ಹೊಸ ಫಲ ಅಂತ ಹೇಳಿಬಿಟ್ಟು ಕಳಶದಲ್ಲಿ ಇಟ್ಟು ಗೌರಿಯ ಪಕ್ಕದಲ್ಲಿ ಅಂದರೆ ಬಲಭಾಗದಲ್ಲಿ, ಗೌರಿಯಲ್ಲಿ ನೀವು ಸ್ಥಾಪನೆ ಮಾಡ್ತಿರೋ ಅದರ ಬಲಭಾಗದಲ್ಲಿ ಈ ಒಂದು ಕಳಶವನ್ನು ಇಡಬೇಕಾಗತ್ತೆ. ಗೌರಿ ಕಳಶ ಅಂತ ಹೇಳಿಬಿಟ್ಟು ಗಂಗೆ ಗೌರಿ ಪೂಜೆಯನ್ನು ಮಾಡ್ಕೋಬೇಕು. ಈ ರೀತಿ ಗೌರಿಯ ಸ್ಥಾಪನೆ ಇರುತ್ತೆ. ಒಂದು ಪೀಠವನ್ನು ಹಾಕಿ ರಂಗವಲ್ಲಿಗಳನ್ನು ಹಾಕ್ಕೊಂಡು ಪೀಠದ ಮೇಲೆ ಒಂದು ಸ್ವಲ್ಪ ಅಕ್ಕಿಯನ್ನು ಹಾಕಿ, ಧಾನ್ಯವನ್ನು ಹಾಕಿ, ಧಾನ್ಯದ ಮೇಲೆ ಗೌರಿಯನ್ನು ಸ್ಥಾಪನೆಯನ್ನು ಮಾಡ್ಕೋಬೇಕು. ಕಳಶವನ್ನು ಅಷ್ಟೇ ಸ್ವಲ್ಪ ಅಕ್ಕಿ ಹಾಕಿ ಅಕ್ಕಿ ಮೇಲೆ ಕಳಶವನ್ನು ಇಟ್ಕೋಬೇಕು. ಈ ರೀತಿ ಗೌರಿ ಪೂಜೆಯನ್ನು ಮಾಡ್ಕೋಬೇಕು. ಇನ್ನು ಗೌರಿಗೆ 18+2 ಗೆಜ್ಜೆ ವಸ್ತ್ರ, ಕಳಸಕ್ಕೂ ಸಹ ಅಷ್ಟೇ ವಿಧ ವಿಧವಾದಂತಹ ಹೂಗಳಿಂದ ಅಲಂಕಾರವನ್ನು ಮಾಡಬೇಕು. ಗೌರಿಗೆ ಅರ್ಚನೆಯನ್ನು ಮಾಡಬೇಕು. ಕುಂಕುಮಾರ್ಚನೆಯನ್ನು ಸಹ ಗೌರಿಗೆ ಮಾಡ್ಕೋಬೋದು. ಆಮೇಲೆ ಈಗ ಈ ಒಂದು ಚೈತ್ರ ಮಾಸದಲ್ಲಿ ವಿಶೇಷವಾಗಿ ದವನ ಸಿಗುತ್ತೆ. ದವನ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ದವನವನ್ನು ತಂದು ಗೌರಿಗೆ ಏರಿಸಬೇಕು. ಮತ್ತು ಮೊದಲನೇ ದಿವಸ ಅಡುಗೆ ನೈವೇದ್ಯವನ್ನು ಮಾಡಬೇಕು. ಕಡುಬನ್ನು ಮಾಡಿಬಿಟ್ಟು ಹಬ್ಬದ ಅಡುಗೆಯನ್ನು ಮಾಡಿ ಗೌರಿಗೆ ನೈವೇದ್ಯವನ್ನು ಮಾಡಬೇಕು. ತಾಂಬೂಲ ದಕ್ಷಿಣೆಯನ್ನು ಇಡಬೇಕು. ಮತ್ತು ವಿಶೇಷವಾಗಿ ಪಾನಕ ಕೋಸಂಬರಿಯನ್ನು ತಪ್ಪದೇ ಮಾಡಬೇಕು. ಗೌರಿಗೆ ಪಾನಕ ಕೋಸಂಬರಿ ನೈವೇದ್ಯಕ್ಕೆ ಇಡಬೇಕು. ಉಡಿ ತುಂಬಲಿಕ್ಕೆ ಹಣ್ಣು, ವಿಳೆದೆಲೆ, ಅಡಿಕೆ, ಉಡಿ ತುಂಬೋದು. ಮತ್ತು ಕಡಲೆಕಾಳು, ನಾವು ಕೆಂಪು ಕಡಲೆ ಅಂತೀವಲ್ವ, ಒಣ ಕಡಲೆ, ಅದನ್ನು ನೆನೆ ಹಾಕಿ ಸಹ
ಗೌರಿಗೆ ಉಡಿಯನ್ನು ತುಂಬೋದು, ಅಥವಾ ಹೆಸರುಬೇಳೆಯನ್ನು ಸಹ ಉಡಿಯನ್ನು ತುಂಬೋದು, ನಿಮ್ಮ ಅನುಕೂಲ. ಹೀಗೆ ಗೌರಿಗೆ ಉಡಿ ತುಂಬಬೇಕಾಗುತ್ತೆ, ಅಥವಾ ಅಕ್ಕಿ, ಅಡಿಕೆ, ಅರಿಶಿನ ಬೇರು ಇದನ್ನೆಲ್ಲನೂ ಉಡಿಯನ್ನು ತುಂಬೋದು. ನಿಮ್ಮ ಅನುಕೂಲ ಯಾವುದಾದ್ರೂ ಗೌರಿಗೆ ಉಡಿಯನ್ನು ತುಂಬೋದು. ಈ ರೀತಿಯಾಗಿ ಗೌರಿಯ ಸ್ಥಾಪನೆಯನ್ನು ಮಾಡಿಕೊಂಡು ಧೂಪ ದೀಪ ನೈವೇದ್ಯಗಳಿಂದ ಗೌರಿಯ ಪೂಜೆಯನ್ನು ಮಾಡ್ಕೋಬೇಕು. ಬರೀ ಗೌರಿ ಪೂಜೆ ಮಾಡೋದಲ್ಲ, ಮಹಾರುದ್ರ ದೇವರ ಸಹಿತವಾಗಿ ಗೌರಿ ಪೂಜೆಯನ್ನು ಮಾಡಬೇಕು. ಯಾವಾಗಲೂ ದಾಂಪತ್ಯ ತುಂಬ ಸುಖವಾಗಿರುತ್ತೆ. ರುದ್ರದೇವರ ಸಹಿತ ಅಂದರೆ ಶಿವ ಪಾರ್ವತಿಯರನ್ನೇ ಪೂಜೆ ಮಾಡಬೇಕು. ಹೀಗೆ ರುದ್ರದೇವರ ಸಹಿತವಾಗಿ ಗೌರಿ ಪೂಜೆಯನ್ನು ಮಾಡೋದ್ರಿಂದ ದಾಂಪತ್ಯ ಜೀವನ ತುಂಬ ಚೆನ್ನಾಗಿರುತ್ತೆ ಮತ್ತು ಅನ್ಯೋನ್ಯತೆ ಇರುತ್ತೆ. ಗಂಡ ಹೆಂಡತಿಯರ ನಡುವೆ ಸೌಭಾಗ್ಯ ಹೆಚ್ಚುತ್ತೆ ಮುತ್ತೈದೆಯರಿಗೆ. ಹಾಗಾಗಿ ಈ ರೀತಿ ಗೌರಿ ಸ್ಥಾಪನೆಯನ್ನು ಮಾಡಿಕೊಂಡು 1 ತಿಂಗಳು ಗೌರಿ ಪೂಜೆಯನ್ನು ಮಾಡ್ಕೋಬೇಕು. ಈಗ ಮಧ್ಯದ ದಿನಗಳಲ್ಲಿ ಶುಕ್ರವಾರ, ಮಂಗಳವಾರ ಸ್ವಲ್ಪ ವಿಳೆದೆಲೆ, ಮಾವಿನಕಾಯಿ ಬಾಡಿ ಹೋಗುತ್ತೆ, ಯಾಕಂದರೆ ಬೇಸಿಗೆ ಅಲ್ವಾ, ಅದಕ್ಕೋಸ್ಕರ. ಹಾಗೆ ಯಾವಾಗ ವಿಳೆದೆಲೆ ಬಾಡ್ಕೊಂಡಿದೆ, ಮಾವಿನಕಾಯಿ ಎಲ್ಲ ಚಿಕ್ಕದಾಗಿ ಬಾಡ್ದಂಗೆ ಆಗಿರುತ್ತೆ, ಆ ಥರ ಆಗಿದೆ ಅಂದರೆ ಒಂದು ಶುಕ್ರವಾರನೋ ಮಂಗಳವಾರನೋ ಅಥವಾ ರಾಮನವಮಿನೋ ಅಥವಾ ಮಧ್ಯದ ತದಿಗೆ ಈ ರೀತಿಯಾಗಿ ನೋಡಿಕೊಂಡು ನೀವು ಒಂದು ದಿನ ಕಳಸ ಕದಲಿಸ್ದೇನೆ ವಿಳೆದೆಲೆಯನ್ನು ತೆಗೆದು, ಮಾವಿನಕಾಯನ್ನು ತೆಗೆದು ಆ ಜಾಗದಲ್ಲಿ ಮತ್ತೆ ಹೊಸದಾಗಿ 4 ವಿಳೆದೆಲೆ ಅಥವಾ 5 ವಿಳೆದೆಲೆಯನ್ನು ಇಟ್ಟು ಒಂದು ಮಾವಿನಕಾಯನ್ನು ಇಡಬೇಕಾಗತ್ತೆ. ಮತ್ತೆ ಈ ರೀತಿಯಾಗಿ ಮಾವಿನಕಾಯಿ ವಿಳೆದೆಲೆಯನ್ನು ಚೇಂಜ್ ಮಾಡ್ತಾ ಇರ್ಬೋದು. ಹೀಗೆ ಮಡಿಯಿಂದ ಗೌರಿಯನ್ನು ಕೂಡಿಸಿ ಆರಾಧನೆಯನ್ನು ಮಾಡೋದು ತುಂಬ ವಿಶೇಷತೆ ಚೈತ್ರ ಮಾಸದಲ್ಲಿ. ಮತ್ತು ಅವತ್ತಿನ ದಿವಸ ಮುತ್ತೈದೆಯರನ್ನ ಕರೆದು ಕಾಲು ತೊಳಿಬೇಕು. ಕಾಲು ತೊಳೆಯೋದು ತುಂಬ ವಿಶೇಷತೆ. ಈ ಒಂದು ಬೇಸಿಗೆ ಕಾಲದಲ್ಲಿ ಕಾಲನ್ನು ತೊಳಿಬೇಕು, ಇದರಿಂದ ಮಹಾಪುಣ್ಯ ಬರುತ್ತೆ. ಪಾನಕ, ಕೋಸಂಬರಿಯನ್ನು ಮುತ್ತೈದೆಗೆ ಕೊಟ್ಟು ಉಡಿಯನ್ನು ತುಂಬಿ ತಾಂಬೂಲ ದಕ್ಷಿಣೆಯನ್ನು ಕೊಟ್ಟು ಅವರ ಆಶೀರ್ವಾದವನ್ನು ತಗೋಬೇಕಾಗುತ್ತೆ. ಈ ರೀತಿ ಗೌರಿ ಪೂಜೆಯನ್ನು ಯಾರು ಮಾಡ್ತಾರೋ ಅವರಿಗೆ ಅಖಂಡ ಸೌಭಾಗ್ಯತನವನ್ನು ಗೌರಿ ಕೊಡ್ತಾಳೆ ಅಂತ ಹೇಳ್ತಾರೆ. ಗೌರಿ ತವರು ಮನೆಗೆ ಬಂದಿರ್ತಾಳೆ ಈ ತದಿಗೆ ದಿವಸ. ಹಾಗಾಗಿ ಹೆಣ್ಣು ಮಕ್ಕಳನ್ನು ಗೌರಿ ಅಂತ ಕರೀತೀವಿ ಅಲ್ವಾ, ಮನೆಯ ಸೊಸೆಯನ್ನು ಮಹಾಲಕ್ಷ್ಮಿ ಅಂತ ಹೇಳ್ತೀವಿ. ಹಾಗಾಗಿ ತವರು ಮನೆಗೆ ಬಂದಂತಹ ಗೌರಿಯನ್ನು ನಾವು ಚೆನ್ನಾಗಿ ನೋಡಿಕೊಂಡು ಪೂಜೆ ಪುನಸ್ಕಾರಗಳನ್ನು ಮಾಡಿ ನೈವೇದ್ಯಗಳನ್ನು ಮಾಡಿ ಕಳಿಸ್ಕೊಡ್ಬೇಕು. ಹಾಗಾಗಿ ಎಲ್ಲರೂ ಸಂತೋಷದಿಂದ ಈ ಒಂದು ಗೌರಿಯ ಸ್ಥಾಪನೆಯನ್ನು ಮಾಡಿಕೊಳ್ಳ್ರಿ. ತುಂಬ ಒಳ್ಳೆಯದು ಮನೆಯಲ್ಲಿ ಗೌರಿಯನ್ನು ಕೂಡಿಸಿ ಪೂಜೆಯನ್ನು ಮಾಡೋದು. ಈ ಒಂದು ಚೈತ್ರ ಮಾಸದಲ್ಲಿ ಮಳಲಿನ ಗೌರಿಯನ್ನು ಪೂಜೆಯನ್ನು ಮಾಡೋರು ಒಂದು ಬೆಳ್ಳಿ ತಟ್ಟೆಯಲ್ಲಿ ಮಳಲನ್ನು ಹಾಕಿಬಿಟ್ಟು, ಅಂದರೆ ಸಮುದ್ರದಿಂದ ತಂದಂತಹ ಉಸುಗು ಅಂತ ಏನಂತೀವಿ, ಅದನ್ನು ಹಾಕಿಬಿಟ್ಟು ಅದರಲ್ಲಿ 5 ಪರ್ವತದ ಥರ ಮಾಡಬೇಕು. 5 ಗೌರಿ, ಪಂಚಗೌರಿ ಅಂತ ಹೇಗೆ ಪೂಜೆ ಮಾಡ್ತೀವೋ ಆ ರೀತಿಯಾಗಿ 5 ಗೌರಿಯನ್ನು ಮಾಡಿಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಏರಿಸಿ, ಹೂವನ್ನು ಏರಿಸಿ, ಗೆಜ್ಜೆ ವಸ್ತ್ರವನ್ನು ಏರಿಸಿ, ಮತ್ತು ಅಲ್ಲೇ ನೀವು ಬಳೆ, ಬಿಚ್ಚೋಲೆ, ಕಾಲುಂಗ್ರ, ಮಾಂಗಲ್ಯ ಎಲ್ಲವನ್ನು ಗೌರಿಗೆ ಸಮರ್ಪಣೆಯನ್ನು ಮಾಡಿ ಪೂಜೆಯನ್ನು ಮಾಡ್ಕೋಬೇಕಾಗತ್ತೆ. ಯಾವತ್ತು ವಿಸರ್ಜನೆಯನ್ನು ಮಾಡಿರ್ತೀರೋ ಅವತ್ತು ಆ ಮಳಲನ್ನು ತುಳಸಿ ಗಿಡದಲ್ಲಿ ಹಾಕಿಬಿಡಬೇಕು, ಅಥವಾ ಹರಿಯೋ ನೀರಿನಲ್ಲೂ ಸಹ ಬಿಡ್ಬೋದು. ಅನುಕೂಲ ಇತ್ತು ಅಂತಂದರೆ, ಬಾವಿಗಳಿತ್ತು ಅಂದರೆ ಬಾವಿಯಲ್ಲೂ ಸಹ ಹಾಕ್ಬೋದು, ಇಲ್ಲ ಅಂತಂದರೆ ತುಳಸಿ ಗಿಡದಲ್ಲಿ ಹಾಕ್ಬೋದು. ಇನ್ನು ಚೈತ್ರ ಗೌರಿ ಸ್ಥಾಪನೆಯ ಸಮಯವನ್ನು ನೋಡೋಣಂತೆ. ಎಷ್ಟು ಗಂಟೆಗೆ ಚೈತ್ರ ಗೌರಿಯನ್ನು ಆಹ್ವಾನ ಮಾಡ್ಕೊಂಡು ಕೂಡಿಸ್ಕೋಬೇಕು ಅಂತ ಹೇಳಿ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ 21ನೇ ತಾರೀಕು ಬ್ರಾಹ್ಮಿ ಮುಹೂರ್ತದಲ್ಲಿ ಚೈತ್ರ ಗೌರಿಯ ಆಹ್ವಾನ ಮಾಡ್ಕೋಬೋದು. 4:50 5:38 ತನಕ ಗೌರಿಯ ಸ್ಥಾಪನೆಯನ್ನು ಮಾಡ್ಕೋಬೋದು. ಮತ್ತು ಆಮೇಲೆ ಅಂತಂದರೆ 6:33 7 ಗಂಟೆ ತನಕ ಸಮಯ ಚೆನ್ನಾಗಿದೆ. 8 ಗಂಟೆಯಿಂದ 9 ಗಂಟೆ ತನಕ ಗೌರಿಯನ್ನು ಕೂಡಿಸ್ಕೋಬೋದು. ಈ ರೀತಿಯಾಗಿ ಮತ್ತೆ ಅಭಿಜಿತ್ ಮುಹೂರ್ತ ಬಂದುಬಿಟ್ಟು 12:10 12:58 ತನಕ ಸಮಯ ಚೆನ್ನಾಗಿದೆ. ಈ ಸಮಯಗಳಲ್ಲಿ ಗೌರಿಯ ಸ್ಥಾಪನೆಯನ್ನು ಮಾಡಿಕೊಂಡು ಆಮೇಲೆ ಷೋಡಶೋಪಚಾರ ಪೂಜೆಯನ್ನು ಮಾಡಿಕೊಂಡು ಅಡುಗೆ ನೈವೇದ್ಯವನ್ನು ಗೌರಿಗೆ ಮಾಡ್ಬೋದು. ಈಗ ಸಂಕಲ್ಪವನ್ನು ತಿಳಿಸ್ತೀನಂತೆ ನೋಡ್ಕೊಂಬಿಡ್ರಿ. ಶುಭೆ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮಚರಣೆ ಭರತವರ್ಷೆ ಭರತಖಂಡೆ ಜಂಬೂದ್ವೀಪೆ ದಂಡಕಾರಣ್ಯೆ ದೇಶೆ ಗೋದಾವರ್ಯಾಃ ಶಾಲಿವಾನಶಕೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೇನ ಚಾಂದ್ರಮಾನೇನ ವ್ಯಾವಹಾರಿಕೆ ಪರಾಭವನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸೆ ಶುಕ್ಲಪಕ್ಷೆ ತೃತೀಯಾತಿಥೌ ಅಶ್ವಿನಿ ನಕ್ಷತ್ರ ಐಂದ್ರಯೋಗ ತೈತುಲಕರ್ಣ ಏವಂ ಗುಣವಿಶೇಷಣ ವಿಶಿಷ್ಟಾಯಾಂ ಶುಭ ಪುಣ್ಯತಿಥೌ ಸಹಕುಟುಂಬಾನಾಂ ಕ್ಷೇಮಸ್ಥೈರ್ಯ ವಿಜಯವೀರ್ಯ ಅಭಯ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ ಸಮಸ್ತ ಸನ್ಮಂಗಳಾರ್ಥಂ ಸಮಸ್ತ ಅಭ್ಯುದಯಾರ್ಥಂಚ ಧರ್ಮಾರ್ಥ ಕಾಮಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧಾರ್ಥಂ ಯಾವಜ್ಜೀವನ ಸೌಮಂಗಲ್ಯ ಪ್ರಾಪ್ತ್ಯರ್ಥಂ
ಶ್ರೀ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಮಹಾರುದ್ರದೇವರ ಸಹಿತ ಶ್ರೀ ಚೈತ್ರ ಗೌರಿ ಸ್ಥಾಪನ ಪೂಜನಾಂಚ ಕರಿಷ್ಯೆ ಅಂತ ಹೇಳಿಕೊಂಡು ಅಕ್ಷತೆ ನೀರನ್ನು ಒಂದು ಪಾತ್ರೆಗೆ ಬಿಟ್ಬಿಡಬೇಕು. ಈಗ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ಕೊಳ್ಳುವಾಗ ನಾರಾಯಣ ಸಹಿತ ಮಹಾಲಕ್ಷ್ಮಿ ಪೂಜೆಯನ್ನು ಹೇಗೆ ಮಾಡ್ತೀವೋ ಗೌರಿ ಪೂಜೆಯನ್ನು ಮಾಡುವಾಗೂ ಸಹ ರುದ್ರದೇವರು ಅಂದರೆ ಈಶ್ವರನ ಸಹಿತವಾಗಿ ಗೌರಿ ಪೂಜೆಯನ್ನು ಮಾಡಬೇಕು. ಹಾಗಾಗಿ ಮಹಾರುದ್ರದೇವರ ಸಹಿತ ಚೈತ್ರ ಗೌರಿ ಪೂಜಾಂಚ ಕರಿಷ್ಯೆ ಅಂತ ಹೇಳ್ಕೊಂಡು ಅಕ್ಷತೆ ನೀರನ್ನು ಬಿಟ್ಬಿಡಬೇಕು. ಸೌಭಾಗ್ಯ, ಸಂಪತ್ತು, ಐಶ್ವರ್ಯ ಮತ್ತು ಜ್ಞಾನ, ಭಕ್ತಿ, ವೈರಾಗ್ಯ ಎಲ್ಲವನ್ನು ಕೊಟ್ಟು ನಮ್ಮ ಒಂದು ಸಂಸಾರವನ್ನು ಕಾಪಾಡು ತಾಯಿ ಅಂತ ಹೇಳಿ ಚೈತ್ರ ಗೌರಿಯನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ಗೌರಿ ಸ್ಥಾಪನೆಯನ್ನು ಮಾಡಿ ಷೋಡಶೋಪಚಾರ ಪೂಜೆಯನ್ನು ಮಾಡ್ಕೋಬೇಕು. ದೀಪಗಳನ್ನು ಹಚ್ಚಿಟ್ಟು ಅಕ್ಷತೆಯನ್ನು ಪೀಠದ ಮೇಲೆ ಹಾಕಿ ಗೌರಿಯನ್ನು ಆವಾಹನೆ ಮಾಡ್ಕೋಬೇಕು. ಚೈತ್ರ ಗೌರಿಯೇ ನಮಃ. ಆವಾಹನಾರ್ತೆ ಅಕ್ಷತಾಂ ಸಮರ್ಪಯಾಮಿ, ಆಸನಾರ್ತೆ ಅಕ್ಷತಾಂ ಸಮರ್ಪಯಾಮಿ, ಪಾದಯೋಹೋ ಪಾದ್ಯಂ ಸಮರ್ಪಯಾಮಿ ಅಂತ ಹೇಳಿ ಒಂದು ಉದ್ಧರಣೆ ನೀರನ್ನು ಗೌರಿಗೆ ತೋರಿಸಿ ಒಂದು ಪಾತ್ರೆಗೆ ಹಾಕಬೇಕು. ಹಸ್ತಯೋಹೋ ಅರ್ಘ್ಯಂ ಸಮರ್ಪಯಾಮಿ, ಮುಖೆ ಆಚಮನೀಯಂ ಸಮರ್ಪಯಾಮಿ ಅಂತ ಹೇಳಿ ಆಚಮನಕ್ಕೆ 3 ಬಾರಿ ನೀರನ್ನು ಕೊಟ್ಟು ಒಂದು ಪಾತ್ರೆಗೆ ಬಿಡಬೇಕು. ಈ ರೀತಿಯಾಗಿ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು. ಅರ್ಘ್ಯ, ಪಾದ್ಯ, ಆಚಮನ ಎಲ್ಲವನ್ನು ಮಾಡಿ ಗೆಜ್ಜೆ ವಸ್ತ್ರವನ್ನು ಏರಿಸಿ ವಸ್ತ್ರಂ ಸಮರ್ಪಯಾಮಿ, ಪುಷ್ಪಂ ಸಮರ್ಪಯಾಮಿ ಅಂತ ಹೇಳಿ ಗೆಜ್ಜೆ ವಸ್ತ್ರ, ಹೂವು ಎಲ್ಲವನ್ನು ಏರಿಸಬೇಕು. ನಂತರ ಧೂಪ ದೀಪವನ್ನು ಮಾಡಿ ತುಪ್ಪದ ದೀಪಗಳನ್ನು ಹಚ್ಚಿಟ್ಟು ಉಡಿಯನ್ನು ತುಂಬಿ ನಂತರ ಅಡಿಗೆ ನೈವೇದ್ಯವನ್ನು ಮಾಡಿ ಕೋಸಂಬರಿ ಪಾನಕವನ್ನು ಸಹ ಗೌರಿಗೆ ನೈವೇದ್ಯವನ್ನು ಮಾಡಿ ಕೊನೆಯದಾಗಿ ಆರತಿಯನ್ನು ಮಾಡೋದು, ನೀರಾಜನದ ಆರತಿಯನ್ನು ಗೌರಿಗೆ ಮಾಡಬೇಕು. ಈ ರೀತಿಯಾಗಿ ಷೋಡಶೋಪಚಾರ ಪೂಜೆಯನ್ನು ಮಾಡಿ ಗೌರಿಯನ್ನು ಸ್ಥಾಪನೆ ಮಾಡಬೇಕು. ಯಾವುದೇ ಕಾರಣಕ್ಕೂ ಗೌರಿಯನ್ನು ಕದಲಿಸಬಾರ್ದು. ಅಕ್ಷಯ ತೃತೀಯ ದಿನ ಮತ್ತೆ ಗೌರಿ ಪೂಜೆಯನ್ನು ಮಾಡಿಕೊಂಡು ಕೊನೆಯದಾಗಿ ಮಾರನೇ ದಿವಸ ಬೆಳಗ್ಗೆ ಗೌರಿಯನ್ನು ಕದಲಿಸಿ ತೆಗಿಬೇಕು. ಅವತ್ತು ಮಂಗಳವಾರ ಶುಕ್ರವಾರ ಏನಾದರೂ ಆಗಿದ್ದರೆ ನಾನು ಮುಂದೆ ಹೇಳ್ತೀನಿ ನಿಮಗೆ ನೋಡಿಬಿಟ್ಟು. ಮಂಗಳವಾರ ಶುಕ್ರವಾರ ಆಗಿದ್ದರೆ ಅವತ್ತು ವಿಸರ್ಜನೆ ಮಾಡೋ ಹಾಗಿಲ್ಲ, ಮಾರನೇ ದಿವಸ ನೋಡಿಕೊಂಡು ಮಾಡೋಣಂತೆ. ಅದನ್ನು ತಿಳಿಸ್ಕೊಡ್ತೀನಿ. ಈಗ ಗೌರಿ ಸ್ಥಾಪನೆ ಬಗ್ಗೆ ನಿಮಗೆ ತಿಳಿಸಿದ್ದೀನಿ. ಇದಿಷ್ಟು ಚೈತ್ರ ಗೌರಿಯ ಸ್ಥಾಪನೆ ಹೇಗೆ ಮಾಡ್ಕೋಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಯಾರ ಮನೆಯಲ್ಲಿ ಉಯ್ಯಾಲೆ ಗೌರಿ ಪದ್ಧತಿ ಇದೆಯೋ ಉಯ್ಯಾಲೆ ಗೌರಿಯನ್ನು ಕೂಡಿಸ್ಕೊಳ್ರಿ. ಯಾರ ಮನೆಯಲ್ಲಿ ಮಳಲಿನ ಗೌರಿಯ ಪದ್ಧತಿ ಇದೆಯೋ ಮಳಲಿ ಗೌರಿಯನ್ನು ಕೂಡಿಸ್ಕೊಂಡು ಗೌರಿ ಪೂಜೆಯನ್ನು ಶ್ರದ್ಧಾಭಕ್ತಿಗಳಿಂದ ಮಾಡಿಕೊಳ್ಳ್ರಿ. ಮುಂದಿನ ವಿಡಿಯೋ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಹರೇ ಶ್ರೀನಿವಾಸ.